ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ. ನಾನು ಯಾರ ಜೊತೆ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅಂತ ನನ್ನ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ನೋಡುವ ಬನ್ನಿ. ಕ್ವಿಕ್ಕಾಗಿ ರೆಡಿಯಾಗಿ ಊರಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅಕ್ಕನೂ ಮತ್ತು ನಮ್ಮ ಮಾವ ನಮ್ಮ ಮನೆ ಹತ್ರನೇ ಬಂದರು. ಸೊ ಹಂಗಾಗಿ ಅವ್ರ ಜೊತೆನೇ ಹೋದೆ. ಆನ್ ದ ವೇ ಹೋಗಬೇಕಂದ್ರೆ ಅಲ್ಲಿಂದನೇ ಹೋಗಬೇಕು ಅಲ್ಲ. ಸೊ ಪಾಪುನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಸೊ ಪಾಪು ಬರೋಂಗಿರಲಿಲ್ಲ, ಅಮ್ಮ ಬಂದಿತ್ತು ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ. ನಾವು ಈಚೆಯಿಂದನೇ ಮಾತಾಡಿಸ್ಕೊಂಡು ಹೋದ್ವಿ. ಬೇಜಾರಾಯಿತು ಹೋಗಿಲ್ಲ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಸುಮ್ಮನೆ ಅಂದರೆ ಹೊರಟ್ವಿ. ಹೋಗೋದೇನೋ ಹೋಗ್ಬಿಟ್ಟೆ, ಬಟ್ ಮಾತಾಡಿಸ್ದೆ ವಾಪಸ್ ಹೋಗಿದ್ದು ಏನೋ ಒಂಥರ ಬೇಜಾರಾಯಿತು. ಯಾವಾಗಲೂ ಅಲ್ಲಿ ಹೋಗಿ ಮತ್ತೆ ನೋಡಿನೂ ಇನ್ನೂ ಎತ್ಕೊಂಡೆ ಇದಾಗುತ್ತೆ ಅಂದ್ಬಿಟ್ಟು ದೂರದಿಂದನೇ ಹಾಗೆ ಬಂದುಬಿಟ್ಟೆ ನಾನು. ಮತ್ತು ಒಂದವೇ ಬರಬೇಕಂದ್ರೆ ಯಾರು ಊಟ ಮಾಡಿರಲಿಲ್ಲ ಅಲ್ವಾ. ಸೊ ನನಗೇನು ಊಟ ಬೇಡ ಆಗಿತ್ತು. ಸೊ ನಾನು ಜ್ಯೂಸ್ ಮಾತ್ರ ಆರ್ಡ್ರ್ ಮಾಡಿದ್ದೆ. ಸೊ ಒಂದು ಫ್ರೈಡ್ ರೈಸು ಮತ್ತು ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಬೇಬಿಗೆ ಇಡ್ಲಿ ಆರ್ಡ್ರ್ ಮಾಡಿದ್ವಿ ಮತ್ತು ನಾವು ಜ್ಯೂಸು ಮತ್ತು ಕಷಾಯ ಮತ್ತು ಪನ್ನೀರ್ ಮಂಚೂರಿ ಲೈಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ನಾವು ಹೋಗಿದ್ದು ತೊಂಡೆಬಾವಿ ಹತ್ರ, ನಮ್ಮೂರು ಮೈಗನಹಳ್ಳಿ ಅಂತ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ನಾವು ಆಲ್ಮೋಸ್ಟ್ 3 o'clock ಏನೋ ಆಗಿತ್ತು. ನಾವು ನಮ್ಮೂರನ್ನ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗಿತ್ತು. ಅಲ್ಲಿಂದ ಲಾಸ್ಟಲ್ಲಿ ನಮ್ಮ ಮನೆ ಇರೋದು. ಸೊ ಹೋಗಿದ ತಕ್ಷಣ ಹೂವು ಎಲ್ಲ ತೊಗೊಬಂದಿದ್ರಲ್ವ. ಸೊ ಹೂವು ಎಲ್ಲ ಫುಲ್ಲು ಬಿಸಿಗೆ ಕಾರಲ್ಲಿ ಕೂಡ ಬಂದ್ವಿ ಅಲ್ವಾ. ಸೊ ಕಾರಲ್ಲಿ ಬಂದಿರೋದ್ರಿಂದ ಬಿಸಿ ಆಗಿರುತ್ತೆ ಅಂದ್ಬಿಟ್ಟು ಸೊ ಎಲ್ಲ ಫಸ್ಟ್ ಕೆಲಸನೇ ನಾವು ಹೂವು ಕಟ್ಟೋದು ಇಟ್ಕೊಂಡ್ವಿ. ಸೊ ಹೂವು ಕಟ್ಟಿ ಮುಗಿಸೋದು ಫಸ್ಟ್ ಮಾಡಿಬಿಟ್ರೆ ಮತ್ತು ನೆಕ್ಸ್ಟ್ ಮಾಡ್ಕೊಂಡು ಅಂದ್ಬಿಟ್ಟು ಹೂವು ಕಟ್ಟಿ ಮುಗಿಸೋಷ್ಟೇ ಆಲ್ಮೋಸ್ಟ್ 9:30 ಆಗಿದ್ದು. ತುಂಬ ಹೂವು ಇತ್ತು. ಸೊ ಅದನ್ನೆಲ್ಲ ಕಟ್ಟಿ ಮುಗಿಸಿ ಇನ್ನೂ ಎಲ್ಲರೂ ಹೂವು ಕಟ್ತಾನೆ ಇದ್ದರು. ನಾನು ಮತ್ತು ನನ್ನ ತಂಗಿ ನಾಳೆಗೆ ಪಾತ್ರೆ ಎಲ್ಲ ತೊಗೊಬಂದ್ರಲ್ಲ, ಸ್ವಲ್ಪ ವಾಶ್ ಮಾಡಿಡೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ನಮ್ಮ ಮಾವಂದಿರಿಬ್ಬರು ಎಲ್ಲ ತೊಳೆದಿಡ್ತಿದ್ವಿ. ಅದಂತೂ ಎಷ್ಟು ತೂಕ ಇತ್ತು ಅಂದರೆ ತುಂಬ ತೂಕ ಇತ್ತು. ಬಟ್ ಸ್ಟಿಲ್ ಎಲ್ಲ ಕೆಲಸ ಮಾಡ್ತಿದ್ವು ಅಲ್ವಾ. ಸೊ ಹಂಗಾಗಿ ನಾನು ಕೂಡ ನಾವು 4 ಜನ ಸೇರಿ ಎಲ್ಲ ತೊಳೆದಿಟ್ವಿ. ನಾವೆಲ್ಲ ತೊಳೆದಿಟ್ಟು ಬಂದರೂ ಕೂಡ ಎಲ್ಲ ಇನ್ನೂ ಹೂವು ಕಟ್ತಾನೇ ಇದ್ದರು. ಸೊ ನಾನೇನು ಮತ್ತೆ ಕಟ್ಟಕ್ಕೆ ಹೋಗಿಲ್ಲ. ಚಿನ್ನಿ ಮುನ್ನೆ ಹಿಂಗೆ ಇಟ್ಕೊಂಡಿದ್ದು ತುತ್ತೂರಿ ಹಾಯ್ ಅನಿ ಡ್ಯಾನ್ಸ್ ಕಳ್ಳ ಅಲ್ಲಿ ನಿದ್ದೆ ಬಂದಿದೆ ಅದಕ್ಕೆ ಅಪ್ಪ ನಾನು ಇಷ್ಟಪ್ಪ ಮುದ್ದೆ ತಿನ್ನಲ್ಲ. ಗಾಯತ್ರಿ ಹಾಂ ಇದು ಅದು ವಾಪಸ್ ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಬ್ಯಾಗಲ್ಲಿಟ್ಟು ತಣ್ಣೀರು ಬಟ್ಟೆ ಎಲ್ಲ ಹಾಕಿಟ್ಟಿದ್ರು. ಹೂವು ಎಲ್ಲ ಫುಲ್ ಕಟ್ಟಿ ಮುಗಿಸ್ಬಿಟ್ಟಿದ್ರು. ಸೊ ಎಲ್ಲ ಹಂಗೆ ಇಡೋದು ಬೇಡ ಅಂದ್ಬಿಟ್ಟು ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಟಿದ್ರು. ಸೊ ನೈಟ್ ವ್ಯೂ ಅಂತೂ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಫುಲ್ ಡಾರ್ಕ್ ಮೂಡೆಲ್ಲ ಚೆನ್ನಾಗಿತ್ತು. ನಾನು ಡಿಗ್ರಿ ಕಾಲೇಜ್ ಕ್ಯಾಂಪಲ್ಲಿ ಅಷ್ಟೇ. ನಾನು ಇನ್ನೇನು ಬರೀ ಹೂವು ಇಡ್ತಾಳಲ್ಲ ಹಿಂಗೆ ಹಬ್ಬ ಮಾಕ ಹಿಡಿದೀರಾ ಎಲ್ಲರೂ 3 o'clockಗೆ ಎದ್ದಿದ್ದು ನನಗಾಯ್ತು. ಅದು ಏನು ಅಮ್ಮ ಹೇಳ್ತಾರೆ ಅಲ್ವಾ. ಸೊ ನೀರಿಗೆ ಅಂತಲೇ ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ ಬಿಡೋದು, ಮತ್ತು ಮೋಟ್ರು ನೀರು ಅಂತ ಎಲ್ಲ ಇರುತ್ತೆ. ಸೊ ಹಾಗಾಗಿ 3 o'clockಗೆ ಬಿಟ್ಟಿದ್ರು. ಸೊ ಎಲ್ಲರೂ ಬೇಗ ರೆಡಿ ಆಗಬೇಕು ಅಂದ್ಬಿಟ್ಟು ಎಲ್ಲ ಅಷ್ಟು ಬೇಗ ಎದ್ದು ಫ್ರೆಶ್ ಆಗಿ. ಸೊ ತುಂಬ ಕೋಲ್ಡ್ ಇತ್ತು, ಚಳಿ ಆಗ್ತಿತ್ತು ಅಂದ್ಬಿಟ್ಟು ಕಾಫಿ ಕುಡಿಯಲ್ಲ, ಬಟ್ ಕುಡಿಯೋಣ ಅಂದ್ಬಿಟ್ಟು ಅಕ್ಕ ಮಾಡಿಕೊಡಿ ಅಂತ ಹೇಳಿದೆ. ಬಟ್ ಟೇಸ್ಟ್ ಏನೋ ನನಗೆ ಸರಿ ಅನಿಸಿಲ್ಲ, ವಾಪಸ್ ಇಟ್ಬಿಟ್ಟೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ರಂಗೋಲಿ ಹಾಕೋಣ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಿದ್ವಿ. ಸೊ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ಬರೋಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ ಆಲ್ರೆಡಿ ದೀಪಕ್ಕೆಲ್ಲ ರೆಡಿ ಮಾಡ್ತಿದ್ರು. ಬೇಗ ಇದರಿಂದ ಬೇಗ ಕೆಲಸ ಎಲ್ಲ ಮುಗೀತು. ಹಾಗೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಇತ್ತು. ಸೊ ಬೆಳಗ್ಗೆ 7 o'clockಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹಾಡ್ತಾ ಇತ್ತು.
ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನೀರು ಬಿಟ್ಟಿದ್ರು ಅಂದ್ಬಿಟ್ಟು ಸೊ ಗಂಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಪೂಜೆ ಮಾಡ್ತಿದ್ದಾರೆ ಅಂದರೆ ಕನ್ಯಾ ಪೂಜೆ ಅಂತ ಮಾಡ್ತಾರೆ. ಸೊ ನಾನೇನಕ್ಕೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂತಂದರೆ ಸೊ ಇನ್ ಫ್ಯೂಚರ್ ಈ ಥರ ಎಲ್ಲ ಇರುತ್ತೋ ಅಲ್ವೋ ಗೊತ್ತಿಲ್ಲ, ಒಂದು ಮೆಮೊರಿಗೋಸ್ಕರ ಈ ಥರ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತಿದ್ದೀನಿ. ಮುಗಿಸುವಾಗ ನಮ್ಮ ಅಕ್ಕಗೆ ದೇವರು ಮೈ ತುಂಬುತ್ತೆ. ಸೊ ದೇವ್ರು ಬಂದು ಮೈ ತುಂಬಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ಸೊ ನಾವು ಅವರಿಂದನೇ ದೀಪ ತೊಗೊಂಡೋಗ್ಬೇಕು. ಸೊ ನಾನು ಹಂಗಾಗಿ ಇಲ್ಲಿ ದೀಪ ಆಣಿಸ್ತಾ ಇದ್ದೇನೆ. ಸೀರಿಯಸ್ಲಿ ನನಗೆ ಈ ಥರ ಎಲ್ಲ ನೋಡ್ಬೇಕಂದ್ರೆ ಭಯ ಆಗುತ್ತೆ. ಬಟ್ ಅಂಥದ್ರಲ್ಲೂ ಈ ಸತಿ ಫಸ್ಟ್ ಟೈಮ್ ನಾನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಬಟ್ ಆದರೂ ಭಯ ಆಗ್ತಿತ್ತು, ದೂರ ನಿಂತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೆ ದೇವರು ಮನೆಯೊಳಗಡೆ ಕೂತಿ ಸೊ ಒಂದು 5 ಜನಕ್ಕೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ. कुठं आला करते काय मध्ये काय ते बाळे नवत नव मऊ कोकोनट ट्रीज पानते कोकोनट ट्री नव की आहे बाळ्यांचं पानात असतं ते. ನೆಕ್ಸ್ಟ್ ದೀಪ ಎಲ್ಲ ಮುಗ್ದಾದ್ಮೇಲೆ ಮರಿ ಹೊಡಿತಾರೆ. ಸೊ ಅದು ದೇವಸ್ಥಾನ ಹಿಂದೆಗಡೆ ಮರಿ ಹೊಡೆದು ಮರಿ ಹೊಡೆದಿದ್ದೆಲ್ಲ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ಬಂದೆ. ಅಷ್ಟೆಲ್ಲ ನಮ್ಮ ಅಜ್ಜಿ ಪ್ರಸಾದ ತೊಗೊಬಂದು ಪ್ರಸಾದ ಕೂಡ ತಿನ್ನಿಸ್ತಿದ್ರು. ಪ್ರಸಾದ ಎಲ್ಲ ತಿನ್ಕೊಂಬರೋಷ್ಟರಲ್ಲಿ ಆಗಲೇ ಪೂರ್ವಿಗೆ ಮುಡಿ ಕೊಡ್ತಿದ್ರು. ಪಾಪು ಎಷ್ಟು ಸೈಲೆಂಟಾಗಿ ಕೂತಿತ್ತು ಅಂದರೆ ಏನೂ ಆಟಿಡ್ತಾನೂ ಇರಲಿಲ್ಲ. ಅಟ್ಲೀಸ್ಟ್ ಮೊಬೈಲ್ ಕೂಡ ಏನೂ ನೋಡ್ತಿರ್ಲಿಲ್ಲ. ಬಟ್ ಸೈಲೆಂಟಾಗಿ ತೆಗೆಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ಅಳ್ತು ಅಷ್ಟೇ. ನಾವು ಇಲ್ಲಿ ಫೋಟೋಶೂಟ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಇಲ್ಲಿ ಚೇಪೆಕಾಯಿ ಕೀಳ್ತಾ ಇದ್ದೀವಿ. ಆದರೆ ಚೇಪೆಕಾಯಿ ಒಂದೂ ಇಲ್ಲ. ದಿಸ್ ಈಸ್ ಎ ಸ್ಯಾಡ್ ಥಿಂಗ್. ಅದು ನಮ್ದೆಯೇ, ಅದು ನಮ್ದೆಯೇ, ಇದು ನಮ್ದೆಯೇ, ಎಲ್ಲ ನಮ್ದೇ, ನೀನು ನಮ್ದೇ. ಅವಳು ಬುಬ್ಬು, ವಾಟ್ ಈಸ್ ದಿಸ್ ಕಟಿಂಗ್? काय कटिंग रे ये?
ಕಾಯ ಮತ್ತೆ ಫಿಶ್ ಬ್ಯಾಗ್ ಬುಬ್ಬು ಫಿಶ್ ದಿಸ್ಲಾ ನಾವು ಅಲ್ಲೆಲ್ಲ ಕುರಿ ಮೇಕೆ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾವಿಲ್ಲಿ ಸೊಪ್ಪು ಕಿತ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ನೋಡಿ. ಇದರಲ್ಲಿ ನಮ್ಮಮ್ಮ ನಮ್ಮ ಅಂಬಿಕಾ ಮಮ್ಮಿ ಎಲ್ಲ ಸೊಪ್ಪು ಕೀಳಕ್ಕೆ ಬಂದವ್ರೆ. ಏನೇನು ಸೊಪ್ಪು ಸಿಗುತ್ತೆ ನೋಡುವ. ಬಾಲ್ ಅದು ಬ್ಯಾಟ್ ಕ್ಯಾಚ್ ನೋ ನೋ ನಮ್ಮ ಬೂಬು ಹೆಂಗೆ ಅಂದರೆ ಏನು ಸಿಕ್ಕರೂ ಸಾಕು ಅದನ್ನು ಬಾಲ್ ಮಾಡ್ಕೊಬಿಡ್ತಾನೆ, ಏನು ಸಿಕ್ಕರೂ ಬ್ಯಾಟ್ ಮಾಡ್ಕೊಬಿಡ್ತಾನೆ. ಅವನ ಜೊತೆಲಿ ನಾನು ಆಟ ಆಡ್ಕೊಂಡು ಮರ ಹತ್ತಿಸ್ತಿದ್ದೆ. ಇಲ್ಲೆಲ್ಲ ಅಡುಗೆ ಮಾಡ್ತವ್ರೆ, ನಾವು ನೋಡೋಕೆ ಬಂದಿದ್ದೀವಿ. ಬಿಟ್ಟು ಈ ತೋಟಕ್ಕೆ ಬಂದ್ವಿ. ನಾನು ಸೊಪ್ಪು ಹುಡ್ಕೋಕೆ ಹೋದರೆ ನಮ್ಮಮ್ಮ ಬಿಸಿಲು ಬಾ ಅಂತ ಕರಿತವ್ರೆ. ನಮ್ಮಮ್ಮ ಅಲ್ಲಿ ನಿಂತ್ಕೊಂಡವ್ರೆ, ನಮ್ಮ ಅಂಬಿಕಾ ಮಮ್ಮಿ ಇಲ್ಲವ್ರೆ, ನಮ್ಮ ಅಜ್ಜಿ ಅಲ್ಲವ್ರೆ, ನಾನು ಇಲ್ಲಿದ್ದೀನಿ. ಸಿಕ್ಕಿಲ್ವ ಸೊಪ್ಪು? ಒಂದೇ ನಂಗೆ ಒಂದು ಸಿಕ್ಕಿಲ್ಲ. ಒಂದು ಸೊಪ್ಪು ಸಿಕ್ಕಿದೆ. ಕಾಡಿನಲ್ಲಿ ಸೊಪ್ಪು ಸಿಗುತ್ತದೆ. ಹಾಂ, ಸಿಕ್ತು. ಫೈನಲಿ ಐ ಗಾಟ್. ಅಲ್ಲಿ ನೋಡಿ ಕಣ್ಕಂಡಲ್ವೇನೆ, ಇಲ್ಲಿ ನೋಡಿ ಆಗಲ್ಲ ಅದು 2 ಥರ ಕಾಸಿ ಸೊಪ್ಪು ಇರ್ತದೆ, ನೋಡ್ಕೊಂಡು ಕೇಳ್ರಿ. 2 ಥರ ಯಾವ ಥರ ಇದೆ ತೋರಿಸ್ತೀನಿ. 2 ಥರ. ಈಗ ನಾವು ಕಿತ್ತಿರೋದು ಗಪ್ಸಪ್ಪ ಇಲ್ಲ, ಹಾಂ, ಸೂಪರ್ ಸೊಪ್ಪು. ನಾವೆಲ್ಲ ಒರಿಜಿನಲ್ ಸೂಪರ್ ಸೊಪ್ಪು ಕಿತ್ತಿದ್ದೀನಿ ತಗೊಳ್ರಿ. ನೋಡು ಅಮ್ಮಿ, ಸೂಪರ್ ಸೊಪ್ಪು. ನೀನು ಹೋಗ್ಬೇಡ ಅಂದೆ, ನಾನು ಬಂದೆ, ಅದಕ್ಕೆ ಸಿಕ್ತು ನೋಡು. ಮಮ್ಮಿ ಅಜ್ಜಿ ಏನೇನೋ ಸೊಪ್ಪು ತಿಂತಾರಂತೆ. ಸರಳ ಕಣದಲ್ಲಿ ಸರಳ್ತಾರೆ ನೋಡಿ ಪರ್ಕೆ, ಅದ್ರದ್ದು ಇದು ಕಣ್ಗೊಳ್ಳೇದು. ಹಾಂ, ಕಿತ್ಕೊಳ್ರಿ ಮತ್ತೆ. ನಾನಂತೂ ಬೊಸ್ಸರ್ ಅದೊಂದು ಅದೊಂದು ನಾವಿಲ್ಲಿ ಸೊಪ್ಪು ಕೀಳಕ್ಕೆ ಬಂದಿದ್ದೀವಿ. ನೋಡಿ ಇದು ಸಾರೆಕಾಯಿ ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಮ್ಮ. ನಾವಿಲ್ಲಿ ಎಲ್ಲರೂ ಊಟ ಮಾಡ್ದಿರನೇ ಆಲ್ರೆಡಿ ಸ್ಪ್ರೈಟ್ ಕುಡಿತಿದ್ವಿ. ಊಟ ಇನ್ನೂ ಮಾಡ್ತಿದ್ರು ಅಡುಗೆ. ಸೊ ಊಟಕ್ಕೆ ಮುಂಚೆ ಡೈಜೆಷನ್ ಮಾಡ್ಕೊಳ್ಳಿ ಅಂತ ನಮ್ಮಮ್ಮ ಹೇಳಿ ಎಲ್ರಿಗೂ ಜ್ಯೂಸ್ ಕೊಡ್ತಿದ್ದಾರೆ. फोन करला ना ये बोलले ना आम्ही मुनेश्वरला पूजा देऊन बोलून होता आमच्या गल्लीत एक म्हातारी गल्ल्या फिरतोय सून बघत नाही 4वा माडीवरच हायचे काल मरून गेल्या कव्वा मरल्या की ಎಲ್ಲ ಕುಡೀರಿ ಬಾವ ಬಂದಾರ ಆಡೋಣ. ಜಲ್ದಿ ಮೊರೆ ಬದರ್ತ ಪಡ್ತೆ ಅಲ್ಲಿದೆ ನೋಡಮ್ಮ ಕವರು. ನಾನು ಏನಾದ್ರು ಹಾಕು, ಅದ್ರಾಗ ನಾನು ಬಂದಿರಬಾರ್ದು. 101% ನೀನೇ ಬಂದಿದ್ದೀರ ಅನ್ಕೊಮ್ಮಿ. ಸಾಲ್ಟ್ ಪೆಪ್ಪರ್ ಹೇರ್ ಸ್ಟೈಲ್. ನಮ್ಮ ರೇಣುಕಾ ಮಮ್ಮಿದು ಸಾಲ್ಟ್ ಪೆಪ್ಪರ್ ಹೇರ್ ಸ್ಟೈಲ್. ಸಾಲ್ಟ್ ಈಸ್ ವೈಟ್, ಪೆಪ್ಪರ್ ಈಸ್ ಬ್ಲ್ಯಾಕ್. ನಮ್ಮ ಅಂಬಿಕಾ ಮಮ್ಮಿದು ಬರೀ 21ಗೆ ಇದಾಗುತ್ತಲ್ವಾ, ಡಿಗ್ರಿ ಕಂಪ್ಲೀಟ್ ಆಗುತ್ತೆ. 20ಗೆ ಕಂಪ್ಲೀಟ್ ಆಯಿತು. 2003. ನಮ್ಮಮ್ಮ ನನ್ನ ಬೇಗ ಸ್ಕೂಲ್ಗೆ ಸೇರಿಸ್ಬಿಟ್ಟವ್ರೆ. ಸರಿ ಇಲ್ಲ ನಿನ್ನ ಸ್ಕೂಲ್ ಅಷ್ಟೇ ಕಂಪ್ಲೀಟ್. ನಾನು ಬೇಗ ಬರೀತಿದ್ನಂತೆ, ಅದಕ್ಕೆ ಬೇಗ ಸೇರಿಸ್ಬಿಟ್ಟವ್ರೆ. ಬೇಗ ಹುಟ್ಟಿದೆ ಅಂತೇಳಿ ಇದಕ್ಕೆ ಇದು ಗೊತ್ತಿಲ್ಲ. ಕಾಯಿ ಪಾಜಾಮ ಚೆನ್ನಾಗಿದೆ. ಅವಾಗ ಹಂಗಿತ್ತು, ಇವಾಗಲೇ कव्वा पडते मॅम. ಪೂರ್ವಿ ಆಲ್ರೆಡಿ ಬೋರ್ಡ್ ಹೊಡ್ಸ್ಕೊಂಡು ಆಲ್ರೆಡಿ ರೆಡಿಯಾಗಿ ಬಂದು ಬಾಯ್ ಡ್ರೆಸ್ ಹಾಕಿದ್ರು. ಅದರಲ್ಲಿ ಕೂಡ ಚೆನ್ನಾಗಿ ಗುಡ್ ಬೇಬಿ. ಮನ್ನದೇಮ್ಮ ಮನ್ನದೆ ಹೊಸ तसं ना हातात देव बबू. सॉरी बोल. शादी
ಚಿನ್ನ ಸ್ವಾಮಿ ನೀನು ಬುಬ್ಬು तो ಹೇರ್ ಸ್ಟೈಲ್ ತಕ್ಕಿವ್ರೆ ಬುಬ್ಬು ಹೇರ್ ಸ್ಟೈಲ್ ಪೀರ್ ಮಾಗ ಪೀರ್ ನನ್ನ ಅಳಿಯನ ಹೇರ್ ಸ್ಟೈಲ್ ಯಾಕೆ ಹಿಂಗಾಗಿದೆ ಅಂದರೆ ಬಿದ್ದು ಏಟ್ ಮಾಡ್ಕೊಂಡಿದ್ದ ನಮ್ಮ ಅಣ್ಣ ಈ ಥರ ಕಟಿಂಗ್ ಮಾಡಿಸಿದ್ದಾರೆ ಅವನಿಗೆ. ನನ್ನ ಅಳಿಯನ ಜೊತೆ ಆಟಾಡಿಕೊಂಡು ಸ್ವಲ್ಪ ಎನರ್ಜಿಗೆ ಜ್ಯೂಸ್ ಕುಡ್ಕೊಂಡು ಡೈಜೆಷನ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲರೂ ಮುದ್ದೆ ಮಾಡ್ತಿದ್ರು. ನಾನು ಮುದ್ದೆ ಮಾಡೋಕ್ಕೆ ಬಂದೆ. ಅಕ್ಕ ಸಾಕಾ ಬೇಗ ಬೇಗ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ. ಎಲ್ರಿಗೂ ಬಾಯ್ ಹೇಳಿ ನಾವು ಮನೆ ಕಡೆಗೆ ಹೊರಟ್ವಿ. ಬಾಯ್ ಎಲ್ರಿಗೂ ಬಾಯ್ 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 ಬಾಯ್. ಆಧಾರ್ ಕಾರ್ಡ್ ತಂದಿಲ್ಲ. ನಮ್ಮ ಚಿಕ್ಕಮ್ಮ ಅವರು ರಾಜನಗುಂಟವ್ರಿಗೂ ಡ್ರಾಪ್ ಮಾಡಿದರು. ಸೊ ಅಲ್ಲಿಂದ ನಾನು ಮಮ್ಮಿ ಬಸ್ ಹತ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ಮನೆಗೆ ಬಂದ ತಕ್ಷಣ ಲೂಸಿನ ಬಿಟ್ಟು ಹೋಗಿದ್ವಿ. ಅಷ್ಟು ಅವಳನ್ನ ಮಾತಾಡಿಸಿ ಆಯ್ತು ಹೋಗೋಣ ನಡಿ ಈಚೆ ಹೋಗೋಣ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಬಂದ. ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವತ್ತು ಬೆಳಗ್ಗೆ 2 ಗಂಟೆ ಎದ್ದಿರೋದು. ಇನ್ನೂ ಒಂಚೂರು ನಿದ್ದೆ ಮಾಡಿಲ್ಲ. ಈಗ ನಿದ್ದೆ ಮಾಡೋದು, ಊಟನೂ ಇಲ್ಲ ಏನೂ ಇಲ್ಲ, ಮಲ್ಕೊಳ್ಳೋದು ಅಷ್ಟೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಗುಡ್ ನೈಟ್.